ಕೇಂದ್ರ ಕ್ಯಾಬಿನೆಟ್ ಸೇರ್ಪಡೆಗೆ ಸಂಸದರ ನಡುವೆ ಪೈಪೋಟಿ ಜೋರಾಗಿದೆ. ಐವರು ವೀರಶೈವ ಲಿಂಗಾಯತ ಸಂಸದರ ನಡುವೆ ಫೈಟ್ ಏರ್ಪಟ್ಟಿದೆ. ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ, ವಿ ಸೋಮಣ್ಣ, ಬಿ.ವೈ. ರಾಘವೇಂದ್ರ, ಪಿ.ಸಿ. ಗದ್ದಿಗೌಡರ್ ಈ ಐವರು ವೀರಶೈವ ಲಿಂಗಾಯತ ನಾಯಕರ ನಡುವೆ ಪೈಪೋಟಿ ಜೋರಾಗಿದೆ. ಸಂಸದರ ನಡುವೆ ಪ್ಲಸ್ ಮತ್ತು ಮೈನಸ್ಗಳ ಲೆಕ್ಕಾಚಾರಗಳು ಶುರುವಾಗಿದೆ. ಸೊ ಈ ಐವರಲ್ಲಿ ಯಾರಿಗೆ ಸಚಿವ ಸ್ಥಾನ ಒಲಿಯುತ್ತೆ ಅನ್ನೋದೇ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಐವರು ವೀರಶೈವ ಲಿಂಗಾಯತ ನಾಯಕರು ಈಗಾಗಲೇ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಬಟ್ ಕೇಂದ್ರ ಸಂಪುಟವನ್ನ ಯಾರು ಸೇರ್ಪಡೆ ಆಗ್ತಾರೆ, ಯಾವ ಕಾರಣಕ್ಕೆ, ಯಾರ ಬಲ ಮತ್ತೆ ವೀಕ್ನೆಸ್ ಏನು, ಪ್ಲಸ್ ಮತ್ತೆ ಮೈನಸ್ಗಳ ಚರ್ಚೆ ಈಗ ಜೋರಾಗಿ ನಡೀತಾ ಇದೆ. ವಿ ಸೋಮಣ್ಣ ತುಮಕೂರಿನಿಂದ ಗೆದ್ದಿದ್ದಾರೆ. ಜಗದೀಶ್ ಶೆಟ್ಟರ್ ಬೆಳಗಾವಿಯಿಂದ ಗೆಲುವು ಸಾಧಿಸಿಕೊಂಡ್ರು. ಇನ್ನು ಬಿ.ವೈ. ರಾಘವೇಂದ್ರ ಶಿವಮೊಗ್ಗ, ಹಾಗೆ ಹಾವೇರಿ ಕ್ಷೇತ್ರದಿಂದ ಬಸವರಾಜ ಬೊಮ್ಮಾಯಿ, ಜೊತೆಗೆ ಗದ್ದಿಗೌಡರ್ ಕೂಡ ವಿಜಯ ಸಾಧಿಸಿರೋದ್ರಿಂದ ಯಾರಿಗೆಲ್ಲ ಸ್ಥಾನ ಸಿಗಬಹುದು ಅನ್ನೋ ಚರ್ಚೆ. ಡೀಟೇಲ್ಸ್ ಕೊಡ್ತಾರೆ ಮಧುಸೂದನ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಧುಸೂದನ್, ಈಗ ರೇಸ್ ನಲ್ಲಿ ಐವರು ವೀರಶೈವ ನಾಯಕರು ಇದ್ದಾರೆ. ಕೇಂದ್ರ ಸಂಪುಟ ಸೇರ್ಪಡೆ ಆಗಬೇಕು ಅನ್ನೋ ಇಂಗಿತ ಇರೋರು. ಬಟ್ ಯಾರಿಗೆ ಯಾವ ಕಾರಣಕ್ಕೆ ಅವಕಾಶ ಆಗಬಹುದು ಅನ್ಸುತ್ತೆ? ಖಂಡಿತವಾಗ್ಲೂ ವಿಜಯ್, ನೋಡಿ, ಈಗ ಕೇಂದ್ರದಲ್ಲಿ ಸಚಿವ ಸಂಪುಟ ರಚನೆ ಆಗಬೇಕಾಗತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಜೂನ್ 8ನೇ ತಾರೀಕು ಪದಗ್ರಹಣವನ್ನ ಮಾಡ್ತಿದ್ದಾರೆ, ದೇಶದಲ್ಲಿ 3ನೇ ಬಾರಿ ಪ್ರಧಾನಿಯಾಗಿ. ಬಟ್ ರಾಜ್ಯದಲ್ಲಿ ಯಾರಿಗೆಲ್ಲ ಅವಕಾಶ ನೀಡಬೇಕು ಅನ್ನೋ ಒಂದು ದೊಡ್ಡ ಚರ್ಚೆ ಈಗಾಗಲೇ ಎದ್ದಿದೆ. ಪ್ರಬಲ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಒಟ್ಟು ಈ ಬಾರಿಯ 2024 ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ 9 ಮಂದಿಗೆ ಟಿಕೆಟ್ ಅನ್ನು ನೀಡಲಾಗಿತ್ತು. ಅದರಲ್ಲಿ 4 ಪರಾಭವವನ್ನಗೊಂಡಿದ್ದಾರೆ, 5 ಈಗಾಗಲೇ ಆಯ್ಕೆ ಆಗಿದ್ದಾರೆ. ಬಟ್ ಈ 5 ಕೂಡ ರೇಸ್ನಲ್ಲಿ ಇದ್ದಾರೆ. 2 ಮಾಜಿ ಮುಖ್ಯಮಂತ್ರಿಗಳು, ಒಂದು ಬೆಳಗಾವಿಯ ಜಗದೀಶ್ ಶೆಟ್ಟರ್ ಆದರೆ ಮತ್ತೊಬ್ಬರು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ನೂತನ ಸಂಸದ ಬಸವರಾಜ ಬೊಮ್ಮಾಯಿ ಅವರು. ಇವರಿಬ್ಬರು ಕೂಡ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸಿರುವಂಥ ಅನುಭವ ಇದೆ. ಇನ್ನು ಉಳಿದಂತೆ 4ನೇ ಬಾರಿಗೆ ಆಯ್ಕೆಯಾಗಿರೋ ಅಂಥ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದ ಬಿ.ವೈ. ರಾಘವೇಂದ್ರ ಅವರು ಕೂಡ ಇದೇ ಕೋಟಾದ ಅಡಿಯಲ್ಲಿ ರೇಸ್ನಲ್ಲಿ ಇದ್ದಾರೆ. ಈತ ಮೊದಲ ಬಾರಿಗೆ ಆಯ್ಕೆಯಾಗಿರೋ ಅಂಥ ತುಮಕೂರಿನ ವಿ ಸೋಮಣ್ಣ ಅವರು ಕೂಡ ಇದ್ದಾರೆ. ಎಲ್ರಿಗೂ ಕೂಡ ಒಂದು ದೊಡ್ಡ ವಿಚಾರ ಎದುರಾಗಿರೋದು ಪ್ರಾಂತ್ಯವಾರು. ನೋಡಿ, ಧಾರವಾಡದಲ್ಲಿ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸೋ ಅಂಥ ಪ್ರಹ್ಲಾದ್ ಜೋಶಿ ಅವ್ರನ್ನ ಯಥಾವತ್ತಾಗಿ ರಿಟೈನ್ ಮಾಡ್ಕೊಂಡಿದ್ದೆ ಆದರೆ, ಕ್ಯಾಬಿನೆಟ್ನಲ್ಲಿ ಉಳಿಸ್ಕೊಂಡಿದ್ದೆ ಆದರೆ, ನೇರವಾಗಿ ಧಾರವಾಡದ ಒಂದು ಕಡೆ ಬೆಳಗಾವಿ ಬರುತ್ತೆ, ಮತ್ತೊಂದು ಕಡೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ಬರುತ್ತೆ. ಅಕ್ಕಪಕ್ಕದ ಕ್ಷೇತ್ರಗಳಿಗೆ ಯಾವ ರೀತಿ ಕೊಡ್ಲಿಕ್ಕಾಗುತ್ತೆ? ಪ್ರಾಂತ್ಯವಾರು ಒಂದಷ್ಟು ಸಮಸ್ಯೆ ಎದುರಾಗಬಹುದು. ಇನ್ನು ಪಿ.ಸಿ. ಗದ್ದಿಗೌಡರನ್ನ ಕನ್ಸಿಡರ್ ಮಾಡೋಣ ಅಂತ ಹೇಳಿದ್ರೆ ಅವರು ಕೂಡ ಅದೇ ಭಾಗಕ್ಕೆ ಸೇರ್ಪಡೆ ಆಗ್ತಾರೆ, ಅರ್ಥಾತ್ ಕಿತ್ತೂರು ಕರ್ನಾಟಕ ಭಾಗಕ್ಕೆ ಸೇರ್ಪಡೆ ಆಗ್ತಾರೆ. ಇನ್ನು ಕರಾವಳಿ ಮಲೆನಾಡು ಭಾಗಕ್ಕೆ ಪ್ರಾತಿನಿಧ್ಯತೆ ಕೊಡೋಣ ಅಂತ ಬಿ.ವೈ. ರಾಘವೇಂದ್ರ ಅವ್ರಿಗೆ ಮಣೆ ಹಾಕಿದ್ದೆ ಆದರೆ, ಈಗಾಗಲೇ ಒಂದು ಕಡೆ ಕೇಂದ್ರ ಸಂಸದೀಯ ಮಂಡಳಿ, ಮತ್ತೊಂದು ಕಡೆ ಚುನಾವಣಾ ಮಂಡಳಿ, ಎರಡರಲ್ಲೂ ಕೂಡ ಬಿ.ವೈ. ರಾಘವೇಂದ್ರ ಅವರ ತಂದೆ ಬಿ.ಎಸ್. ಯಡಿಯೂರಪ್ಪನವ್ರಿಗೆ ಮಣೆ ಹಾಕಲಾಗಿದೆ. ಜೊತೆಗೆ ಬಿ.ವೈ. ರಾಘವೇಂದ್ರರ ಸಹೋದರ ಹಾಲಿ ಶಾಸಕ, ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರು ಇದ್ದಾರೆ. ಒಂದೇ ಕುಟುಂಬಕ್ಕೆ ಕೊಟ್ಟ ಹಾಗೆ ಆಗುತ್ತೆ. ಇನ್ನು ಉಳಿದಂತೆ ಹಳೆ ಮೈಸೂರು ಭಾಗಕ್ಕೆ ಬರೋದಾದ್ರೆ ವಿ ಸೋಮಣ್ಣ ಅವ್ರನ್ನ ಪರಿಗಣಿಸಬಹುದಾ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಆದರೆ ಪ್ರಬಲ ಒಕ್ಕಲಿಗ ಸಮುದಾಯದ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಅತ್ಯಂತ ದೊಡ್ಡ ಅಂತರದಲ್ಲಿ ಗೆಲುವನ್ನು ಸಾಧಿಸಿರೋದ್ರಿಂದ, ಬಿಜೆಪಿಯ ಮಿತ್ರ ಪಕ್ಷವಾಗಿ ರಾಜ್ಯದಲ್ಲಿ ಗುರುತಿಸಿಕೊಂಡಿರೋದ್ರಿಂದ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಮಣೆಯನ್ನು ಹಾಕಬೇಕಾಗುತ್ತೆ. ಹೀಗಾಗಿ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಮಣೆ ಹಾಕಿದ್ದೆ ಆದರೆ, ಅದೇ ಹಳೆ ಮೈಸೂರು ಭಾಗದಿಂದ ವಿ ಸೋಮಣ್ಣ ಅವ್ರಿಗೆ ಪ್ರಾತಿನಿಧ್ಯತೆ ಸಿಗೋದು ಬಹುತೇಕ ಅನುಮಾನ. ಹೀಗಾಗಿ 5 ಪ್ರಬಲ ವೀರಶೈವ ಲಿಂಗಾಯತ ಸಮುದಾಯದ ಸಂಸದರು ಈ ಬಾರಿ ಸಂಸತ್ತಿನ ಪ್ರವೇಶಿಸಿದ್ದಾರೆ. ಆದರೆ ಇವರಲ್ಲಿ ಯಾರಿಗೆ ಮಣೆಯನ್ನ ಹಾಕಲಾಗುತ್ತೆ ಅನ್ನೋದು ದೊಡ್ಡ ಕುತೂಹಲ. ಇದಕ್ಕೆಲ್ಲ ತೆರೆ ಬೀಳಬೇಕಾಗುತ್ತೆ ವಿಜಯ್. ಓಕೆ, ಥ್ಯಾಂಕ್ ಯು ಮಧುಸೂದನ್. ಸಾಧ್ಯತೆಗಳಿರೋದು ಇಷ್ಟು. ಅಂದ್ರೆ ಪ್ರಾಂತ್ಯವಾರು, ಜಾತಿವಾರು ಎಲ್ಲ ಆಧಾರದಲ್ಲೂ ಕೂಡ ಲೆಕ್ಕಾಚಾರ ಹಾಕಬೇಕು. ಮೈತ್ರಿ ಕೂಡ ಇರೋದ್ರಿಂದ ಅವರಿಗೂ ಅವಕಾಶ ಮಾಡಿಕೊಡ್ಬೇಕಾಗಿರೋದ್ರಿಂದ ಅಳೆದು ತೂಗಿ ಯಾರಿಗೆ ಅವಕಾಶ ಮಾಡಿಕೊಡುತ್ತೆ ಹೈಕಮಾಂಡ್ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನಿನ್ನೆ ಸಭೆಯಲ್ಲೂ ಕೂಡ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಏನನ್ನೂ ಪ್ರಸ್ತಾಪ ಮಾಡಿಲ್ಲ, ಸಮಯಾವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ. ಕೃಷಿ ಇಲಾಖೆ ಮೇಲೆ ಕಣ್ಣಿಟ್ಟಿದ್ದಾರೆ. ಮತ್ತೊಂದು ಕಡೆ ಬಿ.ವೈ. ರಾಘವೇಂದ್ರರಿಗೆ ಅವಕಾಶ ಇದೆ. ಆದರೆ ಹಳೆ ಮೈಸೂರು ಪ್ರಾಂತ್ಯ ಅಂತ ಬಂದಾಗ ವಿ ಸೋಮಣ್ಣ ಅಥವಾ ಎಚ್.ಡಿ.ಕೆ ಯಾರಿಗೆ ಮಣೆ ಹಾಕಬಹುದು, ಈ ಲೆಕ್ಕಾಚಾರಗಳು ಕೂಡ ಮುನ್ನೆಲೆಗೆ ಬರುತ್ತೆ. ಇಷ್ಟೆಲ್ಲ ಅಳೆದು ತೂಗಿ ಯಾರಿಗೆ ಎಷ್ಟು ಸ್ಥಾನ ರಾಜ್ಯಕ್ಕೆ ಸಿಗಬಹುದು ಅನ್ನೋದು ಕುತೂಹಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.